ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ. ಇಲ್ಲಿ ನೋಡಿ, ಪ್ಯಾಂಪರು ಬೇಡ ನನಗೆ ಅಂತ ನಿಂತವನೆ. ಹೊರಗಡೆ ಕರ್ಕೊಂಡು ಹೋಗಲ್ಲ, ಬಿಚ್ಚಾಕಿದ್ರೆ. ಹಾಯ್ ಜನು, ಬಾಮ್ಮ. ಹೊರಗಡೆ ಹೋಗ್ತಾ ಇದ್ದೀವಿ ಇವತ್ತು. ಬಾ ಅಮ್ಮ ಒಂದು ವೀಡಿಯೋ ಮಾಡ್ಕೊಳಕ್ಕೂ ಬಿಡಲ್ಲ. ಬಾ ಅಮ್ಮ ಅಂದರೆ ವೀಡಿಯೋ ಯಾವಾಗ ಮಾಡೋದು ನಾನು? ಬಂಗಾರಿ. ಹಾಯ್ ಫ್ರೆಂಡ್ಸ್. ಹಾಯ್ ಹೇಳು ನಾಚ್ಕತ್ತವನೆ. ಹೊರಗಡೆ ಹೋಗ್ತಿದ್ದೀವಿ. ಎಲ್ಲಿ ಹೋಗ್ತೀವಿ ಏನು ಅಂತ ಹೋಗ್ತಾ ತೋರಿಸ್ತೀನಿ. ನನಗೂ ಗೊತ್ತಿಲ್ಲ, ಎಲ್ಲೆಲ್ಲೋ ಹೋಗಬೇಕು ಅಂತ ಅಂದ್ಕೊಂಡು ಹೊರಡ್ತಿರೋದು. ಬಟ್ ಎಲ್ಲಿ ಹೋಗ್ತೀವಿ ಏನು ಅಂತ ಅಲ್ಲಿ ಹೋಗಿದಾಗ ತೋರಿಸ್ತೀನಿ. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳು ವೈಫ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬನ್ನಿ ಹಾಗಾದರೆ ಹೋಗೋಣ. ಲೇಟ್ ಮಾಡೋದು ಬೇಡ, ಆಲ್ರೆಡಿ ಲೇಟ್ ಆಗಿಬಿಟ್ಟೈತೆ. ಹೋಗೋಣ. ರೆಡಿ? ಹಿಂಗೆ ರೆಡಿ ಆಗೋನೆ. ದುಡ್ಡು ಅವನಿಗೂ ಬೇಕಂತೆ ಸಪ್ರೇಟು, ಅದಕ್ಕೆ ಕೈ ಕೊಟ್ಟಿದ್ದೀನಿ ಹಿಡ್ಕೊಂಡು. ಅವನು ಏನು ತಗೋತೀಯೋ? ಪಿಜ್ಜಾದು 20 ರೂಪಾಯಿಗೆ ಯಾರಾದರೂ ಪಿಜ್ಜಾ ಕೊಡ್ತಾರಾ? ಕೈಯಾಗಿ ಬರ್ದು ತೆಗಿ. 20 ರೂಪಾಯಿಗೆ ಯಾರಾದರೂ ಪಿಜ್ಜಾ ಕೊಡ್ತಾರಾ? ಪಿಜ್ಜಾ ತೊಗೋಬೇಕಂತೆ ಅವನು, ಅದಕ್ಕೆ 20 ರೂಪಾಯಿ ಇಸ್ಕೊಂಡಿದ್ದಾನೆ. ಅಂದರೆ ಇವಾಗ ನಾವು ಪಿಜ್ಜಾ ತಿನ್ನೋಕೆ ಹೋಗ್ತಿದ್ದೀವಿ ಅಲ್ವಾ ಜನ? ಹಾಯ್ ಅಂತ ಅವನೇ ಬಂಗಾರಿ ಇವನು. ಹಾಯ್. ಮುಟ್ಬಾರ್ದು. ಪಿಜ್ಜಾ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಅದಕ್ಕೆ ಡಾಮಿನೋಸ್ಗೆ ಬಂದಿದ್ದೀವಿ ಪಿಜ್ಜಾ ತಿನ್ನೋಣ ಅಂತ ಹೇಳಿಬಿಟ್ಟು. ಆರ್ಡ್ರ್ ಕೊಡೋಕ್ಕೆ ಅಂತ ಜಾನು ಹೋಗಿದ್ದಾರೆ. ನಾವು ಬರಬೇಕಾದ್ರೆ ಬೈಕಲ್ಲಿ ಕಣ್ಣಿಗೆ ಏನೋ ಧೂಳು ಬಿದ್ದುಬಿಡ್ತು. ಗಾಳಿ ತುಂಬ ಬೀಸ್ತಾ ಇತ್ತಲ್ಲ, ಧೂಳು ಬಿದ್ದುಬಿಟ್ಟು ಅದು ಸಿಕ್ಕಾಪಟ್ಟೆ ಹೊತ್ತುತ್ತಿದೆ ನನಗೆ. ಅದನ್ನು ಏನೇ ಉರುಪ್ತಿದ್ರೂ ಕೂಡ ಅದು ಹೋಗ್ತಾನೇ ಇಲ್ಲ. ಕಣ್ಣಲ್ಲಿ ನೀರು ತುಂಬ್ಕೊಳ್ತಾನೆ ಐತೆ. ಪರವಾಗಿಲ್ಲ, ನೀರು ತುಂಬಿಕೊಂಡ್ರೆ ಓಕೆ, ಬಟ್ ಬಿಡೋಕ್ಕೆ ಆಗ್ತಿಲ್ಲ ನನಗೆ. ಅಷ್ಟು ಒತ್ತುತ್ತಾ ಇತ್ತು ಒಳಗಡೆ. ಜಾನು ಚೆಕ್ ಮಾಡಿದ್ರು, ಕಣ್ಣಲ್ಲಿ ಏನೂ ಇಲ್ಲ ಅಂದರು. ಆದರೂ ನನಗೆ ಏನೋ ಒತ್ತುದಂಗೆ ಫೀಲ್ ಆಗ್ತಾಯಿತ್ತು. ಅದು ರುಬ್ಬು ಅಂತ ಪಾಪಂಗೆ ಹೇಳ್ತಾಯಿದ್ರೆ ಅವನು ಏನೇನೋ ಆಟ ಆಡ್ತಿದ್ದಾನೆ. ಇಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇರೆ ಹಾಕ್ಬಿಟ್ಟಿದ್ದಾರೆ, ಅದು ಕಾಪಿರೈಟ್ ಕ್ಲೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹಾಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅವನು ನನಗೆ ಕಣ್ಣಿಗೆ ಬಿದ್ದಿದೆ ಉರುಬು ಅಂದರೆ ನನಗೂ ಬಿದ್ದಿದೆ ಅಂತ ನನ್ನ ಕೈಲೇ ಉರ್ಬಿಸ್ಕೊತಿದ್ದಾನೆ ಗಾಳಿನ. ಆಮೇಲೆ ಜಾನು ಬಂದರು, ಆರ್ಡ್ರ್ ಕೊಟ್ಬಿಟ್ಟು ಹಾಗೆ ಸುಮ್ಮನೆ ಕುತ್ಕೊಂಡು ಮಾತಾಡ್ತಿದ್ವಿ ಬರೋ ತನಕ ಏನೇನು ಮಾಡೋದು ಅಂತ. ಅವ್ನು ನನ್ನ ಕಣ್ಣು ಉರ್ಬೋ ಅಂತ ಹೇಳಿದ್ರೆ ಅವನೇ ಉರ್ಬಿಸ್ಕೊತಾ ಇದ್ದ. ಸೊ ವೆಯ್ಟ್ ಮಾಡ್ತಾ ಕೂತಿದ್ವಿ, ಇನ್ನೇನು ಮಾಡೋದು ಅದು ಬರೋ ತನಕ ಅಂದ್ಬಿಟ್ಟು. ಬಟ್ ನನಗಂತೂ ಸಿಕ್ಕಾಪಟ್ಟೆ ಕಣ್ಣು ಒತ್ತುತ್ತಾ ಇತ್ತು. ವಾಪಸ್ ಮನೆಗೆ ಹೋಗ್ಬಿಡ್ಬೇಕು ಅನ್ನಿಸ್ತಿತ್ತು, ಅಷ್ಟು ಒತ್ತುತ್ತಾ ಇತ್ತು. ಬಟ್ ತಿನ್ನಬೇಕು ಅಂದ್ಕೊಂಡು ಬಂದ್ವಿ. ಪಾಪನೂ ತಿನ್ನಬೇಕು ಅಂತ ಇದ್ದ. ಅವನಿಗೆ ನಾವು ಜಾಸ್ತಿ ಏನು ಕೊಡೋಲ್ಲ. ನಾವು ಒಂದು 4 ತುತ್ತು ತಿಂದರೆ ಅವನಿಗೆ ಅದರಲ್ಲಿ ಅರ್ಧನೇ ಕೊಡೋದು. ಅವ್ನಿಗೇನು ಕೊಡೋಕ್ಕೆ ಹೋಗಲ್ಲ ಜಾಸ್ತಿ. ಮೈದಾದಿಂದ ಮಾಡಿರ್ತಾರಲ್ವ, ಅದೊಂದು ರೀಸನ್ಗೋಸ್ಕರ ಅವನಿಗೆ ಜಾಸ್ತಿ ಏನು ಕೊಡೋಲ್ಲ. ಬಟ್ ನನಗೆ ಸಾಸ್ ಇದೆಯಲ್ಲ, ಟೊಮೊಟೊ ಕೆಚಪ್ ಇದೆಯಲ್ಲ, ಅವ್ನು ಸಿಕ್ಕಾಪಟ್ಟೆ ಇಷ್ಟ. ಅದಂದರೆ ಹೂನಂತೂ ಹೊರಗಡೆ ಹೋದರೆ ಏನಾದರೂ ಕೈಗೆ ಸಿಕ್ಕಿದ್ರಂತೂ ಸುಮ್ಮನೆ ಕುತ್ಕೊಳ್ಳಲ್ಲ. ಅದನ್ನು ತಗೊಳ್ಳೋದು, ಬೆಂಟೋದು, ಆಡೋದು, ಈ ಥರ ಎಲ್ಲ ಮಾಡ್ತಿರ್ತಾನೆ. ಮತ್ತು ಇನ್ನೊಂದೇನೆಂದರೆ ಡಾಮಿನೋಸಲ್ಲಿ ಆಫರ್ ನಡೀತಿದೆ. ಬೆಳಗ್ಗೆ ಒಂದು 11 ಮಧ್ಯಾಹ್ನ 3 ಗಂಟೆ 3 ತನಕ 11 ಗಂಟೆಯಿಂದ 3 ಗಂಟೆ ತನಕ ಆಫರ್ ಇರುತ್ತೆ. 99 ರುಪೀಸ್ಗೆ ಪಿಜ್ಜಾ ಕೊಡ್ತಾರೆ. ಪಿಜ್ಜಾ ಜೊತೆಗೆ ಏನೋ ನಾನು ತೋರಿಸ್ತೀನಿ, ಅವ್ರು ನಮಗೆ ಕೊಟ್ಟಾಗ ನೋಡಿ. ಅದೇನೇನೋ ಇದೆ, ಒಂದು ಚಾಕ್ಲೇಟ್ಸ್ ಬರುತ್ತೆ ಡಿಪ್ಪು, ಅದು ಮಾತ್ರ 20 ರುಪೀಸ್ ಎಕ್ಸ್ಟ್ರಾ ಕೊಡಬೇಕು ಅದಕ್ಕೆ. ಇನ್ನು ಉಳಿದಿದ್ದೆಲ್ಲ ನಿಮಗೆ 99 ರುಪೀಸ್ಗೆ ಸಿಗುತ್ತೆ. ನಾವು ಆ ಒಂದು ಆರ್ಡ್ರನ್ನೇ ಮಾಡಿರೋದು. ಪಿಜ್ಜಾ ಮಾತ್ರ ಚಿಕ್ಕದು, ಅಷ್ಟೊಂದೇನು ದೊಡ್ಡದಂತೂ ಅಲ್ಲ. ಬಟ್ ಓಕೆ, ಜಾಸ್ತಿ ತಿನ್ನಬೇಕು ಅಂತ ಅನ್ನಿಸ್ತೆ, ಸುಮ್ಮನೆ ತಿನ್ನಬೇಕು ಅಂತ ಅನಿಸಿರೋರು ಈ ಥರ ಹೋಗ್ಬೋದು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಅದು ಪೆಪ್ಸಿ ಇದೆಲ್ಲ ಒಂದು. ಆ ಬಾಂಬು ಏನಂತಾರೆ, ಚಾಕೋ ಬಾಂಬ ಏನೋ ಅದು, ಅದಕ್ಕೆ ಮಾತ್ರ ಎಕ್ಸ್ಟ್ರಾ 20 ರುಪೀಸ್ ಪೇ ಮಾಡಿರೋದು. ಇನ್ನೆಲ್ಲ 99 ರುಪೀಸ್. ಅದು ನಾವು ಸುಮ್ಮನೆ ತೊಗೊಂಡ್ವಿ, ಹೋಗಿದ್ವಲ್ಲ ಆಫರ್ ಇತ್ತು. ಓಕೆ ಹೇಗಿರುತ್ತೆ ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ತೊಗೊಂಡಿರೋದು. ಓಕೆ, ವರ್ತ್, ಪರವಾಗಿಲ್ಲ. 99 ರುಪೀಸ್ಗೆ ಅಷ್ಟು ಕೊಟ್ಟಿದ್ದಾರಲ್ವ. ನೀವು ಪಕ್ಕದಲ್ಲೆಲ್ಲಾದರೂ ಇದ್ದರೆ ನಿಯರು ಹೋಗಿ ಒಂದು ಸಲ ಟೇಸ್ಟ್ ಮಾಡಿ ನೋಡಿ. ಆಫರ್ ಇದೆ. ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ಮಾತ್ರ ಇದಿರುತ್ತೆ. ನೀವು ಅಲ್ಲೇ ಹೋಗಿ ತಿನ್ನಬೇಕು. ಆರ್ಡ್ರೆಲ್ಲ ಮಾಡಿಕೊಂಡ್ರೆ ಮನೆಗೆಲ್ಲ ಕಳಿಸಲ್ಲ, ನೀವು ಅಲ್ಲೇ ತಿನ್ನಬೇಕು. ಡಾಮಿನೋಸ್ಗೆ ಹೋಗಿ ತಿನ್ನಬೇಕು ನೀವು.
ಗೊತ್ತಾಗ್ತಾ ಯಾಮರ್ಸಿ ಕೊಡಿಗೆ ತೋರಿಸ್ತೀನಿ. ಚಾಕ್ಲೇಟ್ ಆಯ್ತು ಇದ್ರೊಳಗಡೆ ಚಾಕ್ಲೇಟ್ ವೈಟ್ ಹಾಕಿರೋದು ಚೆನ್ನಾಗಿರೋದು. ಪಾಪ ಇಲ್ಲಿ ಚಾಕ್ಲೇಟ್ ಇಡಿ ಬೇಗ. ಏಯ್ ಅದರಲ್ಲಿ ತಿನ್ನೆ. ಖಾಲಿಯಾ ಆಯ್ತಾ ಇನ್ನು ಸಾಕು ಬಿಡು ಬೇಡ. ಬಾಟ್ಲು ಮಾತ್ರ ಬಿಡ್ತಾಯಿಲ್ಲ. ಸಾಕು ನೋಡು ಫುಲ್ ಸ್ಲೀವ್ ತಗೋ. ಕಾಕಿ ಇದ್ರಂಗಿರೋ ಎತ್ಕೊಳಮ್ಮ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸು, ಚೆನ್ನಾಗಿದೆ. ಮಾತಾಗಲ್ವ ಆಗಲ್ಲ ಎತ್ಕೋ. ಓಕೆನಾ ಆಗುತ್ತಾ? ಇಲ್ಲವಲ್ಲ ತಗೋ ಏನಂತೆ. ಹಾಂ ಬಿಡು ಜನ ಸಾಕು. ಹಾಯ್ ಪಾಪು. ಹಾಯ್ ಹೇಳ. ಊಟ ಮುಗಿಸ್ಕೊಂಡು ಊಟ ಮಾಡೋದು ನಾನು ಮಾಡಿಲ್ಲ. ಮಾಡಿಲ್ಲ ಅಲ್ಲ, ನಾವು ಮಾಡೋದು ಮಾಡಲಿಲ್ಲ. ಟೈಮ್ ಆಗಿದೆ. ಪಾಪ ಇಲ್ಲಿ ನೋಡಿ ಚಿನ್ನು ಹಂಗೆ ಕೇಳಿಸ್ತಿದ್ಯೇನಾ? ಕಾಕಿ ಆಯ್ತಾ? ಕಾಕಿ ತಂದರೆ ಬಿಟ್ಟು ಬೇರೆ ಆಗುತ್ತೆ. ಮಾಲಿಗೆ ಬಂದಿದ್ದೀವಿ ಇವಾಗ ನಾವು. ಇಲ್ಲಿ ದಾರಿ ಅದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಇವಾಗ ಮಾಲಿಗೆ ಬಂದಿದ್ದೀವಿ. ನಮ್ಮ ಪಾಪುಗೆ ಏನಾದ್ರೂ ಚೆನ್ನಾಗಿರೋದು ಪ್ಯಾಂಟ್ಸ್ಗಳು ಬೇಕು. ಅವ್ನಿಗೆ ಪ್ಯಾಂಟ್ ಇವಾಗ ಚಳಿ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟೈತೆ, ಮಳೆ ಬರ್ತಿದ್ರು. ಅದಕ್ಕೆ ಬಟ್ಟೆ ತಗೊಳ್ಳೋಣ ಅಂದ್ಕೊಂಡು ಬಂದಿದ್ದೀವಿ. ನೋಡೋಣ ಏನಾದ್ರು ಸಿಕ್ಕಿದ್ರೆ ತೊಗೊಳ್ತೀವಿ. ಅವ್ರದ್ದು ಊಟ ಆಯಿತು, ನಾನು ಮಾಡಲಿಲ್ಲ. ಮಧ್ಯಾಹ್ನ ಪಿಜ್ಜಾ ಎಲ್ಲ ತಿಂದಿದ್ನಲ್ಲ, ಅದೇ ಜಾಸ್ತಿ ಆಯಿತು ನನಗೆ. ಅದಕ್ಕೆ ನಾನು ಊಟ ಮಾಡಲಿಲ್ಲ, ಅವ್ರು ಊಟ ಮಾಡಿದ್ರು. ಹಾಯ್. ಫಸ್ಟು ಪಾಪಗೆ ನೋಡೋಣ, ಕಿಡ್ಸ್ ಸೆಕ್ಷನ್ಗೆ ಹೋಗ್ತೀನಿ, ಏನಾದರೂ ಆಫರ್ ಇದೆಯಾ ಅಂತ. ಆಫರ್ ಎಲ್ಲ ಏನು ನಡೀತಾ ಇದೆ ಟ್ರೆಂಡ್ಸಲ್ಲಿ. ಯಾರಾದರೂ ತಗೊಳ್ಳೋರಿದ್ದರೆ ಬರ್ಬೋದು. ಫಸ್ಟು ಹೋಗಿದ್ವಲ್ಲ, ಅಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಒಂದಷ್ಟೇ ಕ್ಲಿಪ್ಪಿಂಗ್ ತೊಗೊಂಡಿದ್ದು. ಪಾಪು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದ, ಅದಕ್ಕೋಸ್ಕರ. ಅಲ್ಲೇನು ತೊಗೊಂಡೆ ಅಂತ ನಿಮಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಅಲ್ಲಿ ತೊಗೊಂಡು ಊಟ ಮಾಡ್ಕೊಂಡು, ಇವ್ರು ಊಟ ಮಾಡಬೇಕು ಅಂದರು. ನನಗೆ ತಿನ್ನೋ ಆಗಿರಲಿಲ್ಲ. ಆಲ್ರೆಡಿ 4 ಗಂಟೆ ಆಗೋಗಿತ್ತಲ್ಲ, ಅದಕ್ಕೋಸ್ಕರ ನಾನೇನು ಊಟ ಮಾಡಲಿಲ್ಲ. ಪಾಪು ಮತ್ತು ಜಾನು ಅಷ್ಟೇ ಊಟ ಮಾಡಿದ್ರು. ನಾನು ಊಟ ಮಾಡಲಿಲ್ಲ, ಒಂದು ಐಸ್ ಕ್ರೀಮ್ ತಿನ್ಕೊಂಡು ಬಂದೆ. ಅದಾದಮೇಲೆ ನಾವು ಇಲ್ಲಿ ಮಾಲಿಗೆ ಬಂದಿದ್ದೀವಿ. ಆ ಮಾಲಲ್ಲಿ ರಿಲಯನ್ಸ್ ಟ್ರೆಂಡ್ಸಲ್ಲಿ ಆಫರ್ ನಡೀತಾ ಇದೆ. ಯಾರಾದರೂ ತೊಗೊಳ್ಳೋರಿದ್ದರೆ ಹೋಗಿ ತೊಗೊಳ್ಬೋದು. ಬಟ್ ಸೈಜ್ ವೇರಿಯೇಷನ್ ಇದೆ. ನನಗೊಂದು 2 ಡ್ರೆಸ್ ಇಷ್ಟ ಆಯಿತು, ಬಟ್ ಅವು ನನಗೆ ಆಗಲಿಲ್ಲ. ಹಾಕೊಂಡು ನೋಡಿದೆ, ನನಗಿಷ್ಟ ಆಗಲಿಲ್ಲ. ಒಂದು ಆಗಲೇ ಇಲ್ಲ ಇಷ್ಟ ಆಗಿದ್ದು. ಸೊ ನಾನೇನು ತೊಗೊಳ್ಳಿಲ್ಲ. ಅಲ್ಲಿ ಪಾಪುಗೂ ಅಷ್ಟೇ, ಪಾಪುದು ಏನೂ ಆಫರ್ ಇರಲಿಲ್ಲ. ಒಂದು
ಖಾಲಿ ಆಗಿದೆಯೋ ಅಥವಾ ಕಲೆಕ್ಷನ್ಸ್ ಇರೋ ಗೊತ್ತಿಲ್ಲ. ಆಫರ್ ಇದೆ, ಬಟ್ ಅಷ್ಟೊಂದು ಕಲೆಕ್ಷನ್ಸ್ ಏನಿರಲಿಲ್ಲ. ನೀವ್ಯಾರಾದರೂ ಹೋಗೋದಿದ್ರೆ ಹೋಗಿ ಬೇಕಾದರೆ ಚೆಕ್ ಮಾಡಿ ಬರ್ಬೋದು, ನಿಮ್ಗೆ ಇಷ್ಟ ಆಗಬಹುದೇನೋ. ಇಲ್ಲಿ ನಾನು ಹಿಡ್ಕೊಂಡಿದ್ದೀನಲ್ಲ, ಈ ಡ್ರೆಸ್ಸು ನನಗೆ ಇಷ್ಟ ಆಯಿತು, ಬಟ್ ಹಾಕ್ಕೊಂಡಾಗ ಅಷ್ಟೊಂದು ಏನು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ನನಗೆ. ಅದಕ್ಕೆ ನಾನು ಮತ್ತೆ ಅದನ್ನು ಅಲ್ಲೇ ಇಟ್ಬಿಟ್ಟು ಬಂದೆ. ಅದೊಂದೇ ಡ್ರೆಸ್ ನಂಗೆ ಇಷ್ಟ ಆಗಿದ್ದು. ಇನ್ನೊಂದು ಯಾವುದೋ ನೋಡಿದೆ, ಅದೊಂದು ಮತ್ತು ಅದೊಂದು. ಇನ್ನೊಂದು ನನಗಾಗಲಿಲ್ಲ, ಅದು ಸೈಜು. ಇದಾಯಿತು, ಬಟ್ ನನಗೆ ಇಷ್ಟ ಆಗಲಿಲ್ಲ. ನನ್ನ ಪಾಡಿಗೆ ನನ್ನ ಬಟ್ಟೆ ನೋಡ್ತಾ ಇದ್ದೆ. ಇಲ್ಲೂ ಕೂಡ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಿದೆ, ಹಾಗಾಗಿ ಕಾಪಿರೈಟ್ ಕ್ಲೇಮ್ ಆಗುತ್ತೆ ಅಂತ ವಾಯ್ಸ್ ಕೊಡ್ತಾ ಇರೋದಷ್ಟೇ. ರಿಲಯನ್ಸಲ್ಲಿ ಅಂತ ಅಲ್ಲ, ಎಲ್ಲ ಕಡೆನೂ ಕೂಡ ಈಗ ಆಫರ್ ನಡೀತಾ ಇದೆ. ನಿಮಗೇನಾದರೂ ಶಾಪಿಂಗ್ ಮಾಡೋದೇನಾದರೂ ಐಡಿಯಾ ಇದ್ದರೆ ಈ ಮಾಲ್ಗಳಿಗೆಲ್ಲ ಹೋಗಿ ಎಲ್ಲ ಶಾಪ್ಸಲ್ಲೂ ಕೂಡ ಆಫರ್ ನಡೀತಾ ಇರುತ್ತೆ. ನೀವು ಆರಾಮಾಗಿ ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಬಟ್ಟೆನ ತೊಗೊಳ್ಬೋದು. ಬರೀ ಟ್ರೆಂಡ್ಸಲ್ಲಿ ಮಾತ್ರ ಅಲ್ಲ, ತುಂಬ ಶಾಪ್ಸಲ್ಲಿ ಆಫರ್ ನಡೀತಾ ಇದೆ. ಒಂದು ಸರಿ ವಿಸಿಟ್ ಮಾಡಿ, ನಿಮಗಿಷ್ಟ ಆದರೆ ಬೈ ಮಾಡಿ. ನೋಡಿ ಫ್ರೆಂಡ್ಸ್, ಏನೋ ನೋಡೋಕೆ ಹೋದ್ರು, ಏನೋ ತಗೋಬೇಕು ಅಂತ ಹೋದ್ರು, ಕೊನೆಗೆ ಇವೇನೋ ತಂದು. ದಿಸ್ ಇಸ್ ದ ಲೈಫ್. ಆಫರ್ ಇದೆ ಅಂದರೆ ಜಾಸ್ತಿ 70% ಏನೋ ಬಟ್ಟೆ ಇದೆ ಅಂದ್ಬಿಟ್ಟು, ಬಟ್ ಆ ಬಟ್ಟೆ ಅಷ್ಟೊಂದು ಮೆಸೇಜ್ ಬಂದಿತ್ತು ಅಂದ್ಬಿಟ್ಟು ಹೋದೋ. ಅಂದರೆ ಬಟ್ಟೆಗಳು ಕಡಿಮೆ ಇತ್ತು ಅಂದ್ಬಿಟ್ಟು ಈ ಕಾಳು ಕಟ್ಟಿ ಚಿಪ್ಸು ಎಮ್ಮಿ ಹೀಗೆ ಆಯಿತು. ಬಟ್ಟೆ ತೊಗೊಂಡಿದ್ದೀವಿ ಆಲ್ರೆಡಿ. ಸ್ವಲ್ಪ ಇಲ್ಲೇ ಜಂಪ್ ಕೊಡಿರಿ. ಬಂದಿದ್ವಲ್ಲ, ಶಾಪಿಂಗ್ ಮಾಡಿದ್ವಿ ಅಷ್ಟೇ. ಜಸ್ಟ್ ಇವಾಗ ಮನೆಗೆ ಬಂದ್ವಿ. ಸ್ವಲ್ಪ ಬಟ್ಟೆ ಶಾಪ್ ಮಾಡ್ಕೊಬಂದಿದ್ದೀವಿ. ತೋರಿಸ್ತೀನಿ ನಿಮಗೆ ಏನೇನು ಶಾಪ್ ಮಾಡ್ಕೊಬಂದಿದ್ದೀನಿ ಏನು ಅಂತ. ರಿಲಯನ್ಸ್ಗೆ ಹೋಗಿದ್ವಿ ಬಟ್ಟೆ ಶಾಪ್ ಮಾಡ್ಕೊಂಬರೋಣ ಅಂತ, ಬಟ್ ಅಲ್ಲಿ ಅಷ್ಟೊಂದೇನು ಆಫರ್ ಇಲ್ಲ. ಆಫರ್ ಇರೋದೆಲ್ಲ ಏನಿದೆ, ಸೈಜ್ ಎಲ್ಲ ಬೇರೆ ಬೇರೆ ಥರ ಇದೆ. ಅಷ್ಟೊಂದು ನಮ್ಗೆ ಇಷ್ಟ ಆಗಲಿಲ್ಲ. ಅಲ್ಲೇ ಇದು ಇತ್ತಲ್ಲ, ದಿನಸಿ ಎಲ್ಲ ಇತ್ತು, ಅದನ್ನು ಸ್ವಲ್ಪ ಬೇಕಿತ್ತು, ಮನೆಗೆ ತೊಗೊಂಡ್ವಿ. ಅವ್ನಿಗೊಂದು ಚಿಪ್ಸ್ ಪ್ಯಾಕ್ ತೊಗೊಂಡೆ, ತಿಂತ ಕೂತಿದ್ದ ನಾನು ಆಲ್ರೆಡಿ. ಅದು ಬಿಟ್ಟರೆ ಮೂಂಗ್ ದಾಲ್, ಇದೊಂದು ಮೂಂಗ್ ದಾಲ್ ಪ್ಯಾಕ್ ತೊಗೊಂಡೆ. ಇದು ಬೇಡ, ನಂಗೆ ಚಿಪ್ಸೇ ಬೇಕು ಅಂದ್ಬಿಟ್ಟು ಚಿಪ್ಸ್ ತೆಗಿಸ್ಕೊಂಡೆ ನಾನು. ಬಿಂಗೋ, ಅದು ಬಿಂಗೋ. ಅದು ಬಿಟ್ಟರೆ ಹಪ್ಪಳ ತೊಗೊಂಡೆ, ಪಾಪುಡ ಸಣ್ಣ ಚಿಕ್ಕ ಬರುತ್ತಲ್ಲ, ಅದು ಹಪ್ಪಳ ಇದು. ಅದು ಬಿಟ್ಟರೆ ಉರ್ಗಡ್ಲೆ, 4 kg ಉರ್ಗಡ್ಲೆ ತೊಗೊಂಡೆ. ಆಮೇಲೆ ಬೇಳೆ ತೊಗೊಂಡೆ. ಇನ್ನೊಂದು ಏನು ಅಂತಾರಲ್ಲ, ಕಡಲೆ, ಎಂಥದ್ದು ಇಷ್ಟು ದಪ್ಪ ಕಡಲೆ, ಏನದು? ಇವಾಗ ನೆನಪಂತು, ಕಡಲೆಕಾಳು. ಅದು ಸ್ವಲ್ಪ ಕಡಲೆಕಾಳು ತೊಗೊಂಡೆ ಅಷ್ಟೇ, ಮನೆಗೆ ಅಂತ ತೊಗೊಂಡಿದ್ದು. ಅದು ಬಿಟ್ಟರೆ ಹೊರಗಡೆ ಫಸ್ಟ್ ಹೋಗಿದ್ವಲ್ಲ, ಅಲ್ಲಿ ಪಾಪುಗೆ ಇದೊಂದು ಪ್ಯಾಂಟ್ ತೊಗೊಂಡಿದ್ದೀನಿ. ಅದು ಬಿಟ್ಟರೆ ಇದೊಂದು ಅವನಿಗೆ ಟಾಪು, ಮತ್ತು ಇದೊಂದು. ಆಮೇಲೆ ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಪ್ಯಾಂಟು, ನನಗೆ ಇಷ್ಟ ಆಯ್ತಿದ್ದು. ಅದಕ್ಕೆ 2 ಪ್ಯಾಂಟ್ ತೊಗೊಂಡೆ ಅಂದ್ಬಿಟ್ಟು. ಏನಮ್ಮ, ನನಗೆ ಇದು ಡ್ರೆಸ್ಸು ಚೆನ್ನಾಗೈತೆ, ನನಗೆ ಇಷ್ಟ ಆಯಿತು ಈ ಡ್ರೆಸ್ಸು. ಡ್ರೆಸ್ ತೊಗೊಂಡೆ, ಚೆನ್ನಾಗೈತೆ ಈ ಡ್ರೆಸ್ಸು, ಇಷ್ಟ ಆಯಿತು ನನಗೆ. ಥರ ಐತೆ, ಈ ಥರ ಐತೆ ಡ್ರೆಸ್ಸು. ಯಾವಾಗಲಾದ್ರು ವೇರ್ ಮಾಡಿದಾಗ ತೋರಿಸ್ತೀನಿ. ಚೆನ್ನಾಗೈತೆ, ನನಗೆ ಇಷ್ಟ ಆಯಿತು. ಇದೊಂದು ಡ್ರೆಸ್ಸು, ಇದೊಂದು ಪಿಂಕ್ ಕಲರು, ಇದು ಚೆನ್ನಾಗಿದೆ, ಬಟ್ ನನಗೆ ಅದು ತುಂಬ ಇಷ್ಟ ಆಯಿತು. ಇದಕ್ಕಿಂತ ಸೇಮ್ ಎರಡೂ ಒಂದೇ ಪ್ಯಾಟ್ರನ್ನು, ಆದರೆ ಕ್ಲಾತು ಬೇರೆ ಬೇರೆ. ಇದು ಕಾಟನ್, ಇದು ಚೆನ್ನಾಗೈತೆ. ಇದು ಈ ಥರ ಡಿಸೈನ್ ಬರುತ್ತೆ ಮುಂದೆಗಡೆ. ಇದೆರಡು ಡ್ರೆಸ್ ನಾನು ತೊಗೊಂಡೆ, ಪಾಪಗೊಂದು 2 ಜೊತೆ ಬಟ್ಟೆ ತೊಗೊಂಡೆ. ನನಗಿದು ತುಂಬಾ ಇಷ್ಟ ಆಗಿದ್ದು ಬಟ್ಟೆ.
ಆಮೇಲೆ ಪಾಪಕ್ಕೆ ರಿಲಯನ್ಸಲ್ಲಿ ಜಾನು ತೊಗೊಬಂದಿರೋ ಅವತ್ತು ಪ್ಯಾಂಟು. ಜನ ಎಲ್ಲಿ ಜನ ಅದು ಪ್ಯಾಂಟ್ ತೊಗೊಬಲ್ಲಿ ನಾನು ಶಾಪ್ ಮಾಡ್ಕೊಬಂದಿರೋದು 3 ಇನ್ನೂ ಟ್ಯಾಗ್ ತೆಗ್ದಿಲ್ಲ, ಮೊನ್ನೆ ತೊಗೊಬಂದಿರೋದು ಪ್ಯಾಂಟ್. ಇದು ಚೆನ್ನಾಗೈತೆ, ಆದರೆ ಪಾಪಗೆ ಮಾತ್ರ ಈ ಥರ ಇಷ್ಟ ಇಲ್ಲ. ಅವನಿಗೆ ಪಾಕೆಟ್ ಇರೋದು ಬೇಕು. ಚೆನ್ನಾಗೈತೆ ಈ ಪ್ಯಾಂಟು. ಅದು ಬಿಟ್ಟರೆ ಇದೊಂದು ಪ್ಯಾಂಟ್ ಇನ್ನೂ ಹಾಕಿಲ್ಲ ಅವನಿಗೆ. ಇದು ಮತ್ತು ಒಂದು ಜೀನ್ಸು. ಈ ಜೀನ್ಸ್ ಅಂತೂ ಬಂದ ತಕ್ಷಣ ಬೇಕು ಅಂತ ಹಾಕ್ಕೊಂಡಿದ್ದ. ರಾತ್ರಿ ನೈಟ್ ಬರಬೇಕಾದ್ರೆ ಕೆಲಸದಿಂದ ತಗೊಬಂದಿದ್ರು, ಸಂಜೆ ಬರಬೇಕಾದ್ರೆ ಬಂದ ತಕ್ಷಣ ಈ ಪಾಕೆಟ್ ಇರೋ ಪ್ಯಾಂಟೇ ಬೇಕು ಅಂದ್ಬಿಟ್ಟು ಅವನು ಹಾಕ್ಕೊಂಡಿದ್ದ. ಅದಕ್ಕೆ ಟ್ಯಾಗ್ ಎಲ್ಲ ರಿಮೂವ್ ಮಾಡಿರೋದು. ಆಮೇಲೆ ಬಿಚ್ಕೊಟ್ಟ. ಇದೊಂದು ಪ್ಯಾಂಟ್ ಆದರೆ ಇದು ಅವನು ಲೂಸ್ ಸ್ವಲ್ಪ ಇದು ಮಾಡಿಸ್ಬೇಕು, ಆಲ್ಟ್ರೇಷನ್ ಮಾಡಿಸ್ಬೇಕು. ಚೆನ್ನಾಗಿದೆ ಪ್ಯಾಂಟ್. ಇದು ಒಂದು ಜೀನ್ಸ್ ಪ್ಯಾಂಟ್, ಪಾಕೆಟ್ ಇದೆಯಲ್ಲ ಅದಕ್ಕೆ ಇಷ್ಟ. ಸ್ವಲ್ಪ ಕೊಡು ಜನ, ಅವನು ಆಲ್ರೆಡಿ ಖಾಲಿ ಮಾಡ್ತಾನೆ, ಅವನು ವೀಡಿಯೋಗೆ ಡಿಸ್ಟರ್ಬ್ ಮಾಡ್ತಾನೆ ಅಂದ್ಬಿಟ್ಟು ಬಿಚ್ಕೊಟ್ಟೆ. ಚಿಪ್ಸ್ ಪ್ಯಾಕೆಟು ತಿಂತ ಕೂತವನೆ ಒಬ್ಬನೇ, ತೆಕ್ಕೊಡೋ ತನಕ ಬಿಡಲಿಲ್ಲ. ಸ್ವಲ್ಪ ಹಾಕೊಡು ಜನ. ಹೆಂಗೆ ತಿಂತಾನೆ ಬಾಯ್ಲಿ, ಒಂದು ಪ್ಯಾಕೆಟ್ ಪೂರ್ತಿ ಇಟ್ಕೊಂಡು ತಿಂತಾನೆ. ಸ್ವಲ್ಪ ವೀಡಿಯೋ ಮಾಡೋ ತನಕ ತಿನ್ನಲಿ. ಆಮೇಲೆ ಅವನು ಕೊಡೋದು ಏನು ಗೊತ್ತಾ, ಫುಲ್ ಎತ್ಕೊಂಡ್ಬಿಟ್ಟು ಸ್ವಲ್ಪ ಒಳಗಡೆ ಹಾಕ್ಬಿಟ್ಟು ಕೊಡ್ತೀವಿ. ಅದು ತಿನ್ಕೊಂಡಾದ್ಮೇಲೆ ಅಮ್ಮ ಖಾಲಿ ಅಂತಾನೆ. ಖಾಲಿ ಅಂದರೆ ಸುಮ್ಮನೆ ಆಗ್ತಾನೆ ಅಷ್ಟೇ, ಗೊತ್ತಾಗಲ್ಲ ನಾವು ಎತ್ಕೊಂಡಿದ್ದೀವಿ ಅನ್ನೋದು ಅವನಿಗೆ. ಪಾಪ ಪಿಜ್ಜಾ ತಿನ್ನೋಕೆ ಹೋಗಿದ್ದಾಗ ಪೆಪ್ಸಿ ತಗೊಂಡಿದ್ವಲ್ಲ, ಆ ಪೆಪ್ಸಿನ ನಾವೇ ಕುಡ್ಕೊಂಡ್ಬಿಟ್ಟಿದ್ದೀವಿ. ಅವನು ಮರ್ತ್ಕೊಂಡೇ ಬಿಟ್ಟ, ಮೆತ್ತ ಬಾಟ್ಲ್ ಸೈಡಲ್ಲಿ ಇಟ್ಬಿಟ್ಟು ಬಂದ್ಬಿಟ್ಟ ಅಷ್ಟೇ. ಜಾನು ಯಾಮಸ್ತ್ರ ಒಂದು ಸ್ವಲ್ಪ. ಓಕೆ ನೋಡಿ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ. ಮತ್ತೆ ಲಕ್ಷ್ಮಣ ಸಿಗ್ತೀನಿ ಹೇಳ್ತಾರೆ. ಟೇಕ್ ಕೇರ್, ಬಾಯ್.